ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಅಪ್ಪರ್ ಬ್ಯಾಕ್ ಪೇನ್ ಬರೋಕೆ ಸಾಕಷ್ಟು ಕಾರಣ ಅದಾವೆ. ಕೆಲವೊಮ್ಮೆ ನಾವು ಕೂತ್ಕೊಂಡಿದ್ದು ಅಥವಾ ನಾವು ಕೂತಿರೋ ಪೋಶ್ಚರ್, ನಡೆಯೋದು, ಆಮೇಲೆ ನಿಂತಿರೋ ಪೋಶ್ಚರ್ ಕರೆಕ್ಟ್ ಇಲ್ಲ ಅಂತಂದ್ರೆ ಅಪ್ಪರ್ ಬ್ಯಾಕ್ ಪೇನ್ ಬಂದಿರ್ತೈತಿ. ನಂತರ ನಮ್ಗೇನಾದರೂ ಸ್ಪೈನ್ ನರ್ವು ಕಾಂಪ್ರೆಸ್ ಆಗಿತ್ತಂತಂದ್ರೆ, ಆಮೇಲೆ ಬೆನ್ನಿನ ಕಡೆ ಮಸಲ್ಸ್ ಟೆನ್ಷನ್ ಇತ್ತಂತಂದ್ರೆ ಅದಕ್ಕೂ ಕೂಡ ಬೆನ್ನು ನೋವು ಬಂದಿರ್ತೈತಿ, ಅಪ್ಪರ್ ಬ್ಯಾಕ್ ಪೇನ್ ಬಂದಿರ್ತೈತಿ ರೀ. ಸೊ ನಿಮ್ದು ಯಾವ ರೀತಿ ಬ್ಯಾಕ್ ಪೇನ್ ಅಂತ ತಿಳ್ಕೊರಿ, ಅಪ್ಪರ್ ಬ್ಯಾಕ್ ಪೇನ್ ನಿಮ್ದು ಯಾವ ರೀತಿ ಅಂತ ತಿಳ್ಕೊರಿ. ನಂತರ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ರಿ. ಸೊ ಡಾಕ್ಟರ್ ಸಲಹೆ ಪಡೆದು ಎಲ್ಲ ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ತೀರಿ. ಜೊತೆಗೆ ಏನು ಟ್ರೀಟ್ಮೆಂಟ್ ತೊಗೊಳಕತ್ತಿರಲ್ಲ, ಸೊ ಆ ಟ್ರೀಟ್ಮೆಂಟ್ ಜೊತೆಗೇನ ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ರಿ. ಸೊ ಮೊದಲೇದು ಸುಖಾಸನ ಸ್ಥಿತಿಯೊಳಗೆ ಕೂತ್ಕೊಂಡಿರ್ತೀರಿ. ಸುಖಾಸನದ ವೇರಿಯೇಷನ್. ಸೊ ಸೈಡ್ ಹೊಳ್ಳಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ಬೇಕಂತೇಳಿ. ಸೊ ಎಲ್ಲ ನಿಧಾನವಾಗಿ ಮಾಡ್ರಿ ಆಸನಗಳನ್ನು. ಸೊ ಸೀದಾ ಕೂತ್ಕೊಂಡಿರ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ. ಸೊ ಎರಡೂ ಕೈಗಳನ್ನು ಈ ರೀತಿ ಇಟ್ಕೋತೀರಿ ನಿಮ್ಮ ಹಿಪ್ ಹಿಂದೆ, ಈ ರೀತಿ. ನಂತರ ಇಲ್ಲಿ ಉಸಿರು ತಗೋತೀರಿ. ಉಸಿರು ತಗೊಂಡು ಸ್ವಲ್ಪ ಹಿಂದೆ ಹಾರ್ಸಾಕ್ತೀರಿ, ತಲೆ ಹಿಂದಾಕ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸ್ವಲ್ಪ ಹಿಂದೆ ಕೈಗಳನ್ನು ಜಗ್ತೀರಿ. ಇಲ್ಲಿ ಎದೆ ಎಕ್ಸ್ಪಾಂಡ್ ಆಗಿರ್ತೈತಿ. ಆಮೇಲೆ ಇಲ್ಲೇನು ಬ್ಯಾಕ್ ಪೇನ್ ಇರ್ತೈತಲ್ಲ ಈ ಭಾಗದಲ್ಲಿ, ಸೊ ಅದು ಕೂಡ ಕಡಿಮೆ ಆಗ್ತೈತಿ ರೀ ಈ ಆಸನ ಮಾಡೋದ್ರಿಂದ. ಸೊ ನೋಡ್ರಿ, ಈ ರೀತಿ ಹಿಂದೆ ಜಗ್ಗೋದ್ರಿಂದ ಇಲ್ಲಿ ಎದೆ ಎಕ್ಸ್ಪಾಂಡ್ ಆಗ್ತೈತಿ. ನಂತರ ಇಲ್ಲೇನಾದ್ರ ಶೋಲ್ಡರ್ ಬೆಲ್ಡ್, ಸೊ ಈ ರೀತಿ ಹಿಂದೆ ಜಗ್ತೀವಿ ನಾವು. ಅಕಸ್ಮಾತ್ ಈ ರೀತಿ ಕೈ ಹಿಡ್ಕೊಳಕ್ ಆಗ್ಲಿಲ್ಲಪ್ಪ ಇಲ್ಲ ಅಂತಂದ್ರೆ ಹಿಂಗೆ ಹೇಳಿದೇನ್ರಿ ನಾನು, ಕೈ ಈ ರೀತಿ ಹಿಡ್ಕೊಳಕ್ ಹೋಗ್ಬೇಡ್ರಿ. ಸೊ ಈ ಕೈಗಳು ಹೊರಮುಖವಾಗಿರ್ಲಿ, ಈ ರೀತಿ ಹಿಡ್ಕೋರಿ. ಸೊ ಈ ರೀತಿ ಹಿಡ್ಕೊಳಕ್ ಆಗ್ಲಿಲ್ಲಪ್ಪ ಅಂತಂದ್ರೆ ಬೇಕಾದ್ರೆ ಈ ರೀತಿ ಇಟ್ಕೋಬಹುದು ನೀವು. ಹಿಂದೆ ಈ ರೀತಿ ಕೈಗಳನ್ನ ಇಟ್ಕೊಂಡು ಈ ರೀತಿ ಎದೆ ಎಕ್ಸ್ಪಾಂಡ್ ಮಾಡ್ರಿ. ತಲೆ ಹಿಂದೆ ಹಾಕಿರ್ತೀರಿ. ಸಹಜವಾದ ಉಸಿರಾಟ ಇರಲಿ, ದೃಷ್ಟಿ ಮೇಲಿರಲಿ. ಇಲ್ಲೊಂದು 10 ಕೌಂಟ್ ಮಾಡ್ತೀರಿ. ಇದರ ಸ್ಥಿತಿಯೊಳಗೆ ಕೂತ್ಕೋರಿ. ನಂತರ ಇಲ್ಲಿ ಉಸಿರು ತಗೋತೀರಿ, ಉಸಿರನ್ನ ಹೊರಗೆ ಹಾಕ್ತೀರಿ. ಉಸಿರು ತಗೋರಿ, ಉಸಿರನ್ನ ಹೊರಗೆ ಹಾಕ್ತೀರಿ. ಈ ರೀತಿ 5 ಬಾರಿ ಮಾಡ್ರಿ. ಸೊ ನೆಕ್ಸ್ಟ್ ಲಾಸ್ಟಿಗೆ ವಾಪಸ್ ಬರ್ಬಂದು ಮತ್ತೆ ಉಸಿರು ತಗೋರಿ. ಉಸಿರು ಬಿಡ್ತಾ ಮುಂದೆ ಬರ್ತೀರಿ ಈ ರೀತಿ. ನಂತರ ಕೈಗಳನ್ನು ಬಿಡಿಸ್ಕೊಡ್ತೀರಿ. ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಇನ್ನೊಂದು ಸುಖಾಸನದ ವೇರಿಯೇಷನ್ ರೀ ಇದು. ಸುಖಾಸನ ಸ್ಥಿತಿಯೊಳಗೆ ತಾಡಾಸನ ಸ್ಟ್ರೆಚ್ ಮಾಡೋದು. ಸೊ ಫಸ್ಟ್ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊರಿ. ಇಲ್ಲಿ ಎರಡೂ ಕೈಗಳನ್ನ ಈ ರೀತಿ ಉಲ್ಟಾ ಮಾಡ್ಕೊಂಡು ಮೇಲ್ ತಗೋತೀರಿ. ಸೊ ಇಲ್ಲಿ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಸ್ವಲ್ಪ ಹಿಂದೆ ಬಾಗ್ತೀರಿ. ದೃಷ್ಟಿ ಮೇಲಿರಲಿ, ಸಹಜವಾದ ಉಸಿರಾಟ. ಮತ್ತೆ ಉಸಿರು ತಗೋರಿ ಇಲ್ಲೇ. ಸೊ ಇಲ್ಲಿ ಕೂಡ 10 ಕೌಂಟ್ ಮಾಡ್ರಿ. ಮತ್ತೆ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಈ ರೀತಿ ನಿಧಾನವಾಗಿ ಬರ್ರಿ. ಸಹಜವಾದ ಉಸಿರಾಟ ಇರಲಿ. ಸೊ ಏನು ಹಿಂದೆ ಬಾಗಿರ್ತಿರಲ್ಲ, ಸೊ ಅದು ಅಲ್ಲಿ ಸಹಜವಾದ ಉಸಿರಾಟ ಇರಲಿ. ಸೊ ಸೈಡ್ ವೇದಾಗ ತೋರಿಸ್ತೀನಿ ನೋಡ್ರಿ. ಸೊ ಇಂಟರ್ಲಾಕ್ ಮಾಡ್ಕೋರಿ ಕೈಗಳನ್ನು. ಸೊ ಮೇಲ್ ತಗೋರಿ, ಈ ರೀತಿ ಕೈಗಳನ್ನ ಸ್ಟ್ರೆಚ್ ಮಾಡ್ಕೋರಿ. ಸೊ ಅಲ್ಲಿ ಉಸಿರು ತಗೋತೀರಿ. ಉಸಿರು ತಗೊಂಡ್ಮೇಲೆ ಉಸಿರು ಬಿಡ್ತಾ ಸ್ವಲ್ಪ ಹಿಂದೆ ಹಚ್ಚಾಗ್ರಿ. ದೃಷ್ಟಿ ಮೇಲಿರಲಿ, ತಲೆ ಹಿಂದೆ ಹಾಕಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಇಲ್ಲಿ 10 ಕೌಂಟ್ ಮಾಡ್ತೀರಿ. 10 ಕೌಂಟ್ ಆದಮೇಲೆ ಮತ್ತೆ ಉಸಿರು ತಗೋರಿ. ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ತೀರಿ. ಆಮೇಲೆ ಏನು ಕತ್ತು ಹಿಂದೆ ಹಾಕಿರ್ತಿರಲ್ಲ, ಸೊ ಅದು ಮುಂದೆ ತೊಗೊಂಡು ಬರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸೊ ಇವೆರಡು ಆದಮೇಲೆ ಕಣ್ಣುಗಳನ್ನು ಮುಚ್ಕೊಂಡು ಕೂತ್ಕೊಂಡಿರ್ರಿ. ಸೊ ರಿಲ್ಯಾಕ್ಸ್ ಮಾಡಿರಲಿ ಕಣ್ಣು ಮುಚ್ಕೊಂಡು. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಕಣ್ಣುಗಳನ್ನು ತೆರೆದು ನೆಕ್ಸ್ಟ್ ಸುಖಾಸನದೊಳಗೆ ಇನ್ನೊಂದು ರೀತಿ ಮಾಡೋದು. ಸೊ ಸುಖಾಸನದೊಳಗೆ ಇನ್ನೊಂದು ರೀತಿ ಅಂತಂದ್ರೆ ಗರುಡಾಸನದೊಳಗೆ, ಸುಖಾಸನ ಸ್ಥಿತಿಯೊಳಗೆ ಗರುಡಾಸನ ಮಾಡೋದು. ಸೊ ಗರುಡಾಸನನ ಎದ್ದು ನಿಂತ್ಕೊಂಡು ಮಾಡ್ತಾರ್ರಿ. ಸೊ ನಾವಿಲ್ಲೇ ಅಪ್ಪರ್ ಬ್ಯಾಕ್ ಪೇನ್ ಇರೋದ್ರಿಂದ ಕೂತ್ಕೊಂಡು ಮಾಡೋಣ್ರಿ. ಸೊ ಎರಡೂ ಕೈಗಳನ್ನ ರೀತಿ ತಗೋರಿ ಇಲ್ಲೇ ಮುಂದೆ.
ಮುಂದೆ ಕೈ ಚಾಸ್ತೀರಿ, ಫಿಂಗರ್ಸ್ ಓಪನ್ ಇರಲಿಲ್ಲ. ಇಲ್ಲಿ ಉಸಿರು ತಗೋತೀರಿ, ಉಸಿರು ತಗೊಂಡು ಉಸಿರು ಬಿಡ್ತಾ ಎರಡೂ ಕೈಗಳನ್ನು ಕ್ರಾಸ್ ಮಾಡ್ಕೋತೀರಿ. ಸೊ ಏನು ಎಲ್ಬೋ ಐತಲ್ಲ ಸೊ ಅಲ್ಲೇ ಕ್ರಾಸ್ ಮಾಡ್ಕೊರಿ ಈ ರೀತಿ. ಸೊ ಸೈಡ್ ವೇದಾಗ ತೋರಿಸ್ತೇನೆ ನೋಡ್ರಿ ಬೇಕಾರೆ. ಸೊ ಎರಡೂ ಕೈಗಳು ಈ ರೀತಿ ತೊಗೊಂಡಿರ್ತೀರಿ. ಸೊ ಅಲ್ಲಿ ಉಸಿರು ತಗೋರಿ, ಉಸಿರು ಬಿಡ್ತಾ ಸೊ ಎಲ್ಬೋ ಮೇಲೆ ಟಚ್ ಆಗಿರಲಿ, ಕ್ರಾಸ್ ಬರಲಿರಲಿ. ಸೊ ನೆಕ್ಸ್ಟ್ ಈ ರೀತಿ ಸ್ವಲ್ಪ ಒಳಗೆ ತೋರಿ ಕೈನ, ಆಮೇಲೆ ಎರಡೂ ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ತಗೊಂಡಿರ್ತೀರಿ. ಸೊ ನಮಸ್ಕಾರ ಸ್ಥಿತಿಯಲ್ಲಿ ತಗೊಂಡಾಗ ಸೊ ಎರಡೂ ಕೈಗಳು ಈ ರೀತಿ ಇರಬೇಕಂತಿಲ್ಲ, ಸ್ವಲ್ಪ ಈ ರೀತಿ ಬಂದಿರ್ತಾವೆ. ಸೊ ನಂತರ ಇಲ್ಲಿ ಉಸಿರು ತಗೋತೀರಿ, ಉಸಿರು ಬಿಡ್ತಾ ಕೈಗಳನ್ನು ಮ್ಯಾಲೆ ಎತ್ತುತ್ತೀರಿ, ಆಮೇಲೆ ತಲೆ ಹಿಂದಾಗ್ತೀರಿ. ಸಹಜವಾದ ಉಸಿರಾಟ ಇದೆ, ದೃಷ್ಟಿ ಮೇಲೆ. ಸ್ವಲ್ಪ ಸಹಜವಾದ ಉಸಿರಾಟದೊಂದಿಗೆ 5 ರಿಂದ 10 ಕೌಂಟ್ ಮಾಡ್ರಿ. ಇದೇ ಸ್ಥಿತಿ ಒಳಗೆ ಇರ್ತೀರಿ. 5 ರಿಂದ 10 ಕೌಂಟ್ ಆದ್ಮೇಲೆ ಉಸಿರು ತಗೋರಿಲ್ಲೇ, ಉಸಿರು ಬಿಡ್ತಾ ಕೈಗಳನ್ನು ಕೆಳಗೆ ತಗೋರಿ, ಕತ್ತನ್ನು ಕೆಳಗೆ ಹಾಕ್ತೀರಿ, ಆಮೇಲೆ ಕೈಗಳನ್ನು ಬಿಡಿಸ್ಕೋತೀರಿ. ಸೊ ಫಸ್ಟ್ ನಾವು ಕೈ ತಗೊಂಡಾಗ ಎಡಗೈ ಮೇಲೆ ಹಾಕಿದ್ವಿ. ಸೊ ನೆಕ್ಸ್ಟ್ ಏನೈತಿ ಮತ್ತೆ ಕೈಗಳನ್ನು ಚಾಸ್ತೀರಿ, ಉಸಿರು ತಗೋರಿ, ಉಸಿರು ತಗೊಂಡು ಉಸಿರು ಬಿಡ್ತಾ ಸೊ ಈಗ ಬಲಗೈ ಮೇಲೆ ಬರಲಿ, ಆಮೇಲೆ ನಮಸ್ಕಾರ ಸ್ಥಿತಿ ಒಳಗೆ ತಗೋತೀರಿ ಕೈನ ಈ ರೀತಿ ತಗೊಂಡ್ಮೇಲೆ. ಸೊ ಸೆಂಟರ್ ಇರ್ತೀರಿ, ಇಲ್ಲಿ ಉಸಿರು ತಗೋತೀರಿ, ಉಸಿರು ಬಿಡ್ತಾ ಕೈನ ಈ ರೀತಿ ಮ್ಯಾಲ್ ತಗೋರಿ. ಸೊ ಕತ್ತನ್ನ ಹಿಂದಾಗ್ತೀರಿ, ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ ಕೂಡ 5 ರಿಂದ 10 ಕೌಂಟ್ ಮಾಡ್ರಿ. 5 ರಿಂದ 10 ಕೌಂಟ್ ಆದ್ಮೇಲೆ ಉಸಿರು ತಗೋತೀರಿ, ಉಸಿರು ಬಿಡ್ತಾ ಕೈಗಳ ಕೆಳಗೆ ನಿಧಾನವಾಗಿ ಮಾಡ್ರಿ, ಅವಸರ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಕೈ ಬಿಡಿಸ್ಕೊಳ್ಳೋ ಮುಂದೆ ಕೂಡ ನಿಧಾನವಾಗಿ ಕೈ ಬಿಡಿಸ್ಕೊರಿ, ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಒನ್ ಸುಖಾಸನ ಸ್ಥಿತಿ ಒಳಗೆ ವೇರಿಯೇಷನ್ ಪಾರ್ಶ್ವ ಸುಖಾಸನ ಅಂತ ಹೇಳಿ. ಇಲ್ಲ ಸೀದಾ ಕೂತ್ಕೋತೀರಿ. ಸೊ ಫಸ್ಟ್ ಉಸಿರು ತಗೋತ ಎರಡು ಕೈ ಮೇಲೆ, ಉಸಿರು ಬಿಡ್ತಾ ಬಲಗೈ ಏನೈತಲ್ಲ ಬಲಗಡೆ ಮ್ಯಾಟಿಗೆ ಟಚ್ ಮಾಡ್ಕೋರಿ ಈ ರೀತಿ. ನಂತರ ಇನ್ನೊಂದು ಕೈ ಏನೈತಲ್ಲ ಉಸಿರು ಬಿಡ್ತಾ ಈ ರೀತಿ ಕೈ ಮ್ಯಾಲೆ ತಗೊಂಡ್ ಬರ್ರಿ. ಎದುರಿಗಾದ್ರೂ ನೋಡ್ಬೋದು ನೀವು, ಅಥವಾ ಈ ರೀತಿ ಕೈನಾದ್ರೂ ನೋಡ್ತಾ ಇರ್ಬೋದು. ಮತ್ತೆ ಉಸಿರು ತಗೋತ ಸೆಂಟರ್, ಉಸಿರು ಬಿಡ್ತಾ ಈಗ ಎಡಕ್ಕೆ ಕೈನ ಈ ರೀತಿ ಇಟ್ಕೋರಿ ಸೀದಾ. ಸೊ ಎಲ್ಬೋ ಟಚ್ ಆಗಿರ್ಲಿ, ಪೂರ್ತಿ ಏನು ಕೈ ಐತಲ್ಲ ಸೊ ನೆಲಕ್ಕಾಗಿರ್ಲಿ ಈ ರೀತಿ. ಸೊ ಇನ್ನೊಂದು ಕೈ ಏನಿರ್ತೈತಲ್ಲ ಸೊ ಮೇಲ್ ಬರ್ತೈತಿ. ಸೊ ಈ ಕೈ ಇಲ್ಲಿ ನೀವು ಎದುರಿಗೆ ಆದ್ರೂ ನೋಡ್ರಿ, ಅಥವಾ ಈ ರೀತಿ ಕೈನಾದ್ರೂ ನೋಡ್ತಿರ್ಬೋದು. ನಿಮಗೆ ಹೆಂಗೆ ಸಾಧ್ಯ ಆಕೈತಿ ಆ ರೀತಿ ಮಾಡ್ರಿ. ಸೊ ಆಮೇಲೆ ಅಬ್ಸರ್ವ್ ಮಾಡ್ರಿ ಈ ರೀತಿ ಕೈ ಮೇಲ್ ಬಂದಾಗ ಸೊ ಇಲ್ಲಿ ಸ್ಟ್ರೆಚ್ ಆಗಿರ್ತೈತಿ, ಅದ್ರ ಕಡೆ ಗಮನ ಕೊಡ್ತಾ ಇರ್ರಿ. ಸಹಜವಾದ ಉಸಿರಾಟ ಇರಲಿ. ಮತ್ತೆ ಉಸಿರು ತಗೋತ ಸೆಂಟರ್ ಬರ್ತೀರಿ, ಮತ್ತು ಇನ್ನೊಂದು ಕಡೆ ಆರ್ಚ್ ಆಗ್ತೀರಿ. ಸೊ ಇದೇ ರೀತಿ ಒಂದು 5 ಬಾರಿ ಮಾಡ್ರಿ. ಉಸಿರು ತಗೋತ ಸೆಂಟರ್, ಉಸಿರು ಬಿಡ್ತಾ ಒಂದ್ ಕಡೆ ಒಂದ್ಸಲ ರೈಟ್ ಸೈಡ್, ಮತ್ತೆ ಉಸಿರು ತಗೋತ ಸೆಂಟರ್ ಮೇಲ್ ಬರ್ತೀರಿ, ಮತ್ತೆ ಉಸಿರು ಬಿಡ್ತಾ ಇನ್ನೊಂದ್ ಕಡೆ ಲೆಫ್ಟ್ ಸೈಡ್. ಈ ರೀತಿ ಕುಳಿತು ಮಾಡೋ ಸರಳ ಆಸನಗಳಿದಾವ್ರಿ ಇವು. ಸೊ ಇವನ್ನ ಪ್ರಾಕ್ಟೀಸ್ ಮಾಡ್ರಿ. ನಂತರ ವಿಡಿಯೋ 2 ಐತ್ರಿ, ಅಪ್ಪರ್ ಬ್ಯಾಕ್ ಪೇನ್ದ ಭಾಗ 2 ವಿಡಿಯೋ ಐತಿ. ಸೊ ಅದನ್ನು ಕೂಡ ನೋಡಿ ಪ್ರಾಕ್ಟೀಸ್ ಮಾಡ್ರಿ. ಸೊ ಮೊದ್ಲು ಏನು ಫಸ್ಟ್ ವಿಡಿಯೋ ನೋಡಿರ್ತಿರಲ್ಲ ಅದರಾಗಿಂದ ಆಸನನ ಕರೆಕ್ಟಾಗಿ ಬಂದ ಮೇಲೆ ನಂತರ ವಿಡಿಯೋ 2 ಒಳಗಿರೋ ಆಸನಗಳನ್ನು ಮಾಡ್ರಿ. ಸೊ 1ನೇ ವಿಡಿಯೋದಾಗ ಮಾಡಿದ ಆಸನಗಳನ್ನು ವಿಡಿಯೋ 2ದಾಗ ಏನು ನೋಡ್ತಿರಲ್ಲ ಸೊ ಫಸ್ಟ್ ವಿಡಿಯೋದಾಗಿ ನೋಡಿದ ಆಸನಗಳನ್ನು ಮಾಡಿ ನಂತರ ವಿಡಿಯೋ 2 ಆಸನಗಳನ್ನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.